ಕುರುಡು ಬಣ್ಣ ಅಂತ ಮೊನ್ನೆ ಹನುಮಗಿರಿ ಮೇಳದ ಒಬ್ಬರು ದೇವಧರ್ ಎನ್ನುವಂಥ ಕಲಾವಿದರ ಒಂದು ಬಣ್ಣಗಾರಿಕೆ ಅದು ವೈರಲ್ ಆಯಿತು ಯೂಟ್ಯೂಬಲ್ಲಿ. ಎಂಥ ಅದ್ಭುತವಾದಂಥ, ಅಂದರೆ ಅಂಥ ಕಲಾವಿದರು ಇವತ್ತಿಗೆ ಇದ್ದಾರೆ. ಯಕ್ಷಗಾನೀಯತೆಯನ್ನು ಉಳಿಸಿಕೊಳ್ಬೇಕೆನ್ನುವಂಥ ಹಂಬಲವುಳ್ಳುವಂಥ ಕಲಾವಿದರಿದ್ದಾರೆ. ಚಂದ್ರಗಿರಿ ಎಂಬುವಂಥ ಮೇರು ಕಲಾವಿದರು ನಾನು ನೋಡಿದ್ದೇನೆ. ಅವರ ವೇಷ ಈ ಒಂದೊಂದು ರೆಪ್ಪೆಗೆ ಒಂದೊಂದು ಚುಟ್ಟಿ ಬರೆದು ಅದನ್ನು ಚಂಡೆಯ ಉರುಳಿಕೆಗೆ ಸರಿಯಾಗಿ ಅದನ್ನು ಮುಚ್ಚಿ ತೆರೆಯುವಂಥದ್ದು ಮಾಡಿದಾಗ ಉಂಟಾಗುವಂಥ ಅನುಭವ ಇದೆಯಲ್ಲ, ಇದು ಅದ್ಭುತವಾದಂಥದ್ದು. ಅದರ ಜೊತೆಗೆ ಇನ್ನೊಂದು ಕಡೆ ಹಳೆಯ ಕಾಲದ ಒಬ್ಬರು ಕಲಾವಿದರ ಬಗ್ಗೆ ನಾನು ಕೇಳಿದ್ದೇನೆ. ಅಚ್ಚಮ್ಮನ ಮಾಲಿಂಗ ಅಂತ ಇದ್ರಂತೆ. ಅವರ ಆ ವೇಷದ ಅಬ್ಬರ ಯಾವ ಮಟ್ಟದ್ದು ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಪಾತವಾಯಿತು ಎನ್ನುವಂಥ ಒಂದು ವಿಚಾರ. ಹಾಗಾಗಿ ಮೊದಲೇ ಅನೌನ್ಸ್ ಮಾಡ್ತಾ ಇದ್ರಂತೆ, ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರಬೇಡಿ, ಗರ್ಭಿಣಿಯರು ಅವಾಯ್ಡ್ ಮಾಡಿ ಎನ್ನುವಂಥದ್ದು. ಅನೇಕಂಥ ಕಥೆಗಳಿವೆ. ಆ ಬಣ್ಣದ ವೇಷದ ಅಬ್ಬರಕ್ಕೆ ಮರದಲ್ಲಿ ಕೂತು ಆಟ ನೋಡ್ತಾ ಇದ್ದವರು ಎಲ್ಲ ತುಪ್ಪನೆ ಉದುರಿದಂಥ ಕಥೆಗಳಿವೆ. ಆದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಒಟ್ಟು ಯಕ್ಷಗಾನದ ಸೌಷ್ಠವವನ್ನು ಇದು ಸ್ವಲ್ಪ ಕೆಡಿಸಿತು. ವೇಷ ಕಟ್ಟಿಕೊಂಡು ಕುಣಿಲಿಕ್ಕೆ ಬಾರದಂಥ ಕಲಾವಿದರು ರಂಗದಲ್ಲಿ ನಿಂತು 2-3 ಗಂಟೆ ತಮ್ಮ ಮಾತಿಗೆ ತಾವೇ ಮರುಳಾಗಿ ಮಾತಾಡಿದ್ದರಿಂದ ಪಾಪ ಆ ಸಂಜೆ ಹೊತ್ತು ಕೂತು ಚುಟ್ಟಿ ಇಡ್ತಾ ಇದ್ದಂಥ ಒಬ್ಬ ಅದ್ಭುತ ಕಲಾವಿದನ ಸಮಯ ಅದು ಪೋಲಾಗಲಿಲ್ವೇ? ಅತಿಯಾದಂಥ ಹಾಡಿನ ಆವರ್ತನಗಳು ಇದೇ ಕೆಲಸವನ್ನು ಮಾಡಲಿಲ್ವೇ? ಈ ನಮ್ಮಲ್ಲಿ ಇದಿರು ವೇಷಕ್ಕೆ ಹಣೆಯಲ್ಲಿ ಬರೆಯುವಂಥ ಲಾಂಛನ ಇದೆಯಲ್ಲ, ಇದೆಲ್ಲ ಈ ಇಸ್ಪಿಟ ಆಟದ ಬೇರೆ ಬೇರೆ ಲಾಂಛನ ಇದೆಲ್ಲಿಂದ ಬಂತು ಎಂದಾಗುವಾಗ ಪಾಣೆಮಂಗಳೂರಿನ ಹತ್ತಿರ ಪಾಪ ಮೊದಲೆಲ್ಲ ದುಂಬಾಲು ಬಿದ್ದು ಆಟ ಆಡಿಸಿ ಅಂತ ಕೇಳುವಾಗ ಒಬ್ಬ ಜುಗಾರಿಕೋರ, ಆ ಜುಗಾರಿಕೋರ ಆಟ ಆಡಿಸ್ತಾನೆ. ಒಂದು ಕಂಡೀಷನ್, ನಮ್ಮಲ್ಲಿ ನೂತನ ಪ್ರಸಂಗ ಅಂತ ಪಾಪ ಡಿಸೈಡ್ ಮಾಡೋದು ಯಾರ್ಯಾರೋ ಯಾವುದೋ ಗಳಿಗೆಯಲ್ಲಿ. ಆ ಹೊತ್ತಿನಲ್ಲಿ ಜುಗಾರಿಯ ಬಗ್ಗೆ ಕತೆ ಒಂದು. ಎಲ್ಲದರ ಮಧ್ಯೆ ನಮ್ಮ ಯಕ್ಷಗಾನ ಅರಳಿದೆ. ನಮ್ಮಂಥವರಿಗೆ ನಿಜವಾಗಿ ವೇದನೆಯಾಗುವುದು ಯಾವಾಗ ಅಂದರೆ, ನಾವು ಬಹಳ ಗೌರವಿಸುವಂಥ ಎಷ್ಟೋ ಕಲಾವಿದರು ಕೆಲವೊಮ್ಮೆ ಈ ಮಾತಿನ ಭರದಲ್ಲಿ ಕೆಲವೊಮ್ಮೆ ಮೈ ಮರೆತು ಮಾತಾಡಿ ಬಿಡ್ತಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವಂಥದ್ದು. ಎಲ್ಲವನ್ನು ಹಿಂದು ಮುಂದು ಮಾಡಿದ ನೀವು, ಎಲ್ಲವನ್ನೂ ಬದಲಾಯಿಸಿದ ನೀವು, ಉಣ್ಣುವ ಮತ್ತು ವಿಸರ್ಜಿಸುವ ಜಾಗವನ್ನು ಮಾತ್ರ ಯಾಕೆ ಅದಲು ಬದಲು ಮಾಡಲಿಲ್ಲ? ಇದು ಅರಸ ಕೇಳುವ ಪ್ರಶ್ನೆ. ಉಣ್ಣುವ ವಿಸರ್ಜಿಸುವ ಜಾಗವನ್ನು ಯಾಕೆ ಅದಲು ಬದಲು ಮಾಡಲಿಲ್ಲ? ಆಗ ಜನರು ಜೋರಾಗಿ ನಗುತ್ತಾ ಕಲಾವಿದರಿಗೆ ಉತ್ತೇಜನವನ್ನು ನೀಡುತ್ತಾರೆ. ಅರಸನ ಪ್ರಶ್ನೆಗೆ ಕುದುರೆ ವ್ಯಾಪಾರಿ ಉತ್ತರಿಸ್ತಾನೆ, ಅದನ್ನು ಬದಲಾಯಿಸಲು ನೋಡಿದೆವು, ಆದರೆ ಅದರಲ್ಲಿ ನಮಗೆ ಯಾವ ರುಚಿಯೂ ಕಾಣಲಿಲ್ಲ. ಹಾಗಾಗಿ ನಾವು ಮತ್ತೆ ಬಾಯಿಯಿಂದಲೇ ಊಟ ಮಾಡಲಿಕ್ಕೆ ಪ್ರಾರಂಭಿಸಿದೆವು. ಇದು ಯಾವ ಭಾಷೆ? ಇದನ್ನು ಬಾಲಭಾಷೆ ಅಂತ ಕೇಳದೆ ಎಂತ ಹೇಳಬೇಕು? ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಇಲ್ಲಿ ಬಹುಪಾಲು ವಿದ್ಯಾರ್ಥಿಗಳೇ ಕಾಣ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನನ್ನ ಮಾತು ತಟ್ಟಬೇಕು ಮಾತ್ರವಲ್ಲ, ಅದು ವಿಚಾರ ಪ್ರಚೋದಕವಾಗಬೇಕೆನ್ನುವ ನೆಲೆಯಲ್ಲಿ ಒಂದಷ್ಟು ಮಾತುಗಳು. ಮೊದಲು ನಿತ್ಯಾನಂದ ಶೆಟ್ಟಿಯವರಿಗೆ ಅಭಿನಂದನೆಗಳು. ಒಂದು ಕಾಲದಲ್ಲಿ ಯಕ್ಷಗಾನ ನಮ್ಮ ನಾಡಿನಲ್ಲಿ ಬಹುಪಾಲು ನಿರಕ್ಷರ ಕುಕ್ಷಿಗಳು ತಮ್ಮ ಕೇಳ್ಮೆಯ ಬಲ, ಅವರೇನು ರಾಮಾಯಣ ಭಾರತ ಭಾಗವತ ಕೃತಿಯಾಗಿ ಅದನ್ನು ಓದಿ ಅರ್ಥೈಸಿಕೊಳ್ಳುವಂಥ ಸಾಧ್ಯತೆ ತುಂಬ ಕಡಿಮೆ ಇತ್ತು. ಕೇಳ್ಮೆಯ ಬಲ, ಅನುಭವ ಮತ್ತು ಪ್ರಸಂಗ ಪದ್ಯಗಳ ಕಂಠಪಾಠ. ಇವತ್ತು ನಾವು ಹೇಗೆ ಹಾಡುಗಳನ್ನು, ಸಿನಿಮಾ ಹಾಡುಗಳನ್ನು ಗುನುಗುಣಿಸ್ತೇವೋ ಹಾಗೆ ಇತ್ತೀಚಿನವರೆಗೂ ಇದೊಂದು ಪ್ರವೃತ್ತಿ. ಈಗಲೂ ಅನೇಕ ಕಲಾವಿದರಲ್ಲಿ ಅದು ಇರ್ಬೋದು. ಅವರೇನು ದೊಡ್ಡ ಮಟ್ಟದ ಫಿಲಾಸಫರ್ಸ್ ಅಲ್ಲ, ಮಾತಿನ ಮಲ್ಲರಾಗಿರಲಿಲ್ಲ. ಇವತ್ತು ನಾವು ವಾಚಿಕಾಭಿನಯ ಅಂತ ಏನು ಹೇಳ್ತೇವೋ, ಒಂದು ಕಾಲದಲ್ಲಿ ಯಕ್ಷಗಾನ ಎನ್ನುವಂಥದ್ದೇ ಅಲ್ಲಿ ಒಂದು ಹಾಡಿನ ಸಾಲು. ನಮ್ಮ ಸ್ನೇಹಿತರು ಶ್ರುತಕೀರ್ತಿರಾಜರು ಇದ್ದಾರೆ ಇಲ್ಲಿ ಕಲಾವಿದರು. ಮಧ್ಯರಾತ್ರಿ ಆಯಿತು ಅಂತ ಅಲ್ಲಿಂದ ಯಕ್ಷಗಾನ ಆರಂಭ ಆಗ್ತಿತ್ತು. ಅದುವರೆಗೆ ಬೇರೆ ಬೇರೆ ಸ್ತರದ ವೇಷಗಳು, ಹಾಸ್ಯಗಳು, ಕೆಲವು ಸಮುದಾಯಗಳ ವಿಡಂಬನೆ ಇದೆಲ್ಲ ನಡೀತಾ ಇತ್ತು. ಈ ಸೀಮಿತವಾದಂಥ ಅವಧಿಯಲ್ಲಿ ಯಕ್ಷಗಾನ ಎನ್ನುವಂಥದ್ದು ಹೇಗೆ ನಮ್ಮ ತುಳುನಾಡಿನ ಪದದಲ್ಲಿ ರೈಸುವುದು ಅಂತ ನಾವು ಹೇಳ್ತೇವಲ್ಲ, ಇದು ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೇನೆ. ಕುರುಡು ಬಣ್ಣ ಅಂತ ಮೊನ್ನೆ ಹನುಮಗಿರಿ ಮೇಳದ ಒಬ್ಬರು ದೇವಧರ್ ಎನ್ನುವಂಥ ಕಲಾವಿದರ ಒಂದು
ಬಣ್ಣಗಾರಿಕೆ ಅದು ವೈರಲ್ ಆಯಿತು ಯೂಟ್ಯೂಬಲ್ಲಿ. ಎಂಥ ಅದ್ಭುತವಾದಂಥ, ಅಂದರೆ ಅಂಥ ಕಲಾವಿದರು ಇವತ್ತಿಗೆ ಇದ್ದಾರೆ. ಯಕ್ಷಗಾನೀಯತೆಯನ್ನು ಉಳಿಸಿಕೊಳ್ಬೇಕೆನ್ನುವಂಥ ಹಂಬಲವುಳ್ಳುವಂಥ ಕಲಾವಿದರಿದ್ದಾರೆ. ಚಂದ್ರಗಿರಿ ಎಂಬುವಂಥ ಮೇರು ಕಲಾವಿದರು ನಾನು ನೋಡಿದ್ದೇನೆ. ಅವರ ವೇಷ ಈ ಒಂದೊಂದು ರೆಪ್ಪೆಗೆ ಒಂದೊಂದು ಚುಟ್ಟಿ ಬರೆದು ಅದನ್ನು ಚಂಡೆಯ ಉರುಳಿಕೆಗೆ ಸರಿಯಾಗಿ ಅದನ್ನು ಮುಚ್ಚಿ ತೆರೆಯುವಂಥದ್ದು ಮಾಡಿದಾಗ ಉಂಟಾಗುವಂಥ ಅನುಭವ ಇದೆಯಲ್ಲ, ಇದು ಅದ್ಭುತವಾದಂಥದ್ದು. ಅದರ ಜೊತೆಗೆ ಇನ್ನೊಂದು ಕಡೆ ಹಳೆಯ ಕಾಲದ ಒಬ್ಬರು ಕಲಾವಿದರ ಬಗ್ಗೆ ನಾನು ಕೇಳಿದ್ದೇನೆ. ಅಚ್ಚಮ್ಮನ ಮಾಲಿಂಗ ಅಂತ ಇದ್ರಂತೆ. ಅವರ ಆ ವೇಷದ ಅಬ್ಬರ ಯಾವ ಮಟ್ಟದ್ದು ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಪಾತವಾಯಿತು ಎನ್ನುವಂಥ ಒಂದು ವಿಚಾರ. ಹಾಗಾಗಿ ಮೊದಲೇ ಅನೌನ್ಸ್ ಮಾಡ್ತಾ ಇದ್ರಂತೆ, ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರಬೇಡಿ, ಗರ್ಭಿಣಿಯರು ಅವಾಯ್ಡ್ ಮಾಡಿ ಎನ್ನುವಂಥದ್ದು. ಅನೇಕಂಥ ಕಥೆಗಳಿವೆ. ಆ ಬಣ್ಣದ ವೇಷದ ಅಬ್ಬರಕ್ಕೆ ಮರದಲ್ಲಿ ಕೂತು ಆಟ ನೋಡ್ತಾ ಇದ್ದವರು ಎಲ್ಲ ತುಪ್ಪನೆ ಉದುರಿದಂಥ ಕಥೆಗಳಿವೆ. ಒಂದು ಕಡೆ ಪುಂಡು ವೇಷಧಾರಿಗಳ ಗಿರ್ಕಿ, ಇನ್ನೊಂದು ಕಡೆ ಆ ಚಂಡೆಯ ಅದ್ಭುತವಾದಂಥ ಉರುಳಿಕೆ, ಇನ್ನೊಂದು ಕಡೆ ಸ್ತ್ರೀ ವೇಷದ ಲಾಲಿತ್ಯ, ಬಣ್ಣದ ವೇಷಗಳ ಅಟ್ಟಹಾಸ, ಪ್ರವೇಶದ ಚಂದ, ಆ ಗತ್ತು. ಮೊದಲು ಯಕ್ಷಗಾನದಲ್ಲಿ ನಿಗೂಢತೆ ಅದ್ಭುತವಾಗಿತ್ತು. ಯಾವ ವೇಷ ಬರ್ತದೆ ಆ ಪ್ರವೇಶಕ್ಕಾಗುವಾಗ ನಾವೆಲ್ಲ ಕಾಯ್ತಾ ಇರ್ತಿದ್ದೆವು. ಈಗ ತುಂಬ ಮುಂದುವರಿದ ಕಾಲದಲ್ಲಿದ್ದೇವೆ. ವೇಷ ರಂಗಕ್ಕೆ ಬರುವುದಕ್ಕಿಂತ ಮೊದಲೇ ವೇಷ ವೈರಲ್ ಆಗಿಬಿಡುತ್ತದೆ. ಅಂಥ ಕಾಲದಲ್ಲಿದ್ದೇವೆ, ಏನು ಮಾಡಲಿಕ್ಕೂ ಇಲ್ಲ. ಅದರ ಜೊತೆಗೆ ಆ ವೇಷದ ಗತ್ತು, ಸಂಪಾಜಿ ಶೀನಪರೈ ಅಂತವರು, ಅವರು ತುಂಬ ಮಾತಾಡಿದವರಲ್ಲ, ರಂಗಕ್ಕೆ ಬಂದು ನಿಂತಾಗ ಒಂದು ಆ ಚಂದ, ಅದರ ಜೊತೆಗೆ ಸಭಾ ಕ್ಲಾಸ್ ಇರ್ಬೋದು, ಪೀಠಿಕೆ ವೇಷಗಳ ಚಂದ ಇರ್ಬೋದು, ಸಂಜೆ ಹೊತ್ತಿಗೆ ಕೇಳಿ ಹೊಡೆಯುವಂಥದ್ದು ಇರ್ಬೋದು. ಇಂಥ ಆಟಗಳನ್ನು ನಮ್ಮ ಹಳೆಯ ತಲೆಮಾರಿನ ಹೆಚ್ಚು ಓದದಂಥವರು ಎಷ್ಟೋ ಬಾರಿ ನೋಡಿದ್ದಾರೆ. ಕಟೀಲ್ನ ಪರಿಸರದ ಒಬ್ಬರು ವೃದ್ಧೆಯನ್ನು ನಾನು ಮಾತಾಡಿಸಿ ಒಂದು 30 ವರ್ಷ ಆಯಿತು. ಅವರು ದೇವಿ ಮಹಾತ್ಮೆಯನ್ನು ಆಗ 28 ಸಾರಿ ನೋಡಿದ್ದೇನೆ ಅಂತ ಹೇಳಿದರು. ಹಾಗೆ ಇದು ಯಕ್ಷಗಾನದ ಪೊರ್ಲು. ಅದೇ ರೀತಿಯಲ್ಲಿ ಹಿತಮಿತವಾದಂಥ ಅರ್ಥ ಇತ್ತು. ನನಗೆ ಇವತ್ತಿಗೂ ಅನಿಸುವುದು ವಾಚಿಕಾಭಿನಯ ಅದ್ಭುತ, ಅದರ ಸಾಧ್ಯತೆಗಳೆಲ್ಲ ನಾನು ಕೇಳಿದ್ದೇನೆ, ಮೈಮರ್ತಿದ್ದೇನೆ, ಎಲ್ಲ ಸರಿ. ಆದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಒಟ್ಟು ಯಕ್ಷಗಾನದ ಸೌಷ್ಠವವನ್ನು ಇದು ಸ್ವಲ್ಪ ಕೆಡಿಸಿತು. ವೇಷ ಕಟ್ಟಿಕೊಂಡು ಕುಣಿಲಿಕ್ಕೆ ಬಾರದಂಥ ಕಲಾವಿದರು ರಂಗದಲ್ಲಿ ನಿಂತು 2-3 ಗಂಟೆ ತಮ್ಮ ಮಾತಿಗೆ ತಾವೇ ಮರುಳಾಗಿ ಮಾತಾಡಿದ್ದರಿಂದ ಪಾಪ ಆ ಸಂಜೆ ಹೊತ್ತು ಕೂತು ಚುಟ್ಟಿಡ್ತಾ ಇದ್ದಂಥ ಒಬ್ಬ ಅದ್ಭುತ ಕಲಾವಿದನ ಸಮಯ ಅದು ಪೋಲಾಗಲಿಲ್ವೇ? ಅತಿಯಾದಂಥ ಹಾಡಿನ ಆವರ್ತನಗಳು ಇದೇ ಕೆಲಸವನ್ನು ಮಾಡಲಿಲ್ವೇ? ಯಕ್ಷಗಾನದ ದಾರಿ ಬಹಳ ಸಂಕೀರ್ಣವಾದಂಥದ್ದು. ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ಜತ್ತಿ ಈಶ್ವರ ಭಾಗವತರು ಮಾಡ್ತಾರೆ. ಈ ನಮ್ಮಲ್ಲಿ ಇದಿರು ವೇಷಕ್ಕೆ ಹಣೆಯಲ್ಲಿ ಬರೆಯುವಂಥ ಲಾಂಛನ ಇದೆಯಲ್ಲ, ಇದೆಲ್ಲ ಈ ಇಸ್ಪಿಟ ಆಟದ ಬೇರೆ ಬೇರೆ ಲಾಂಛನ. ಇದೆಲ್ಲಿಂದ ಬಂತು ಎಂದಾಗುವಾಗ ಪಾಣೆಮಂಗಳೂರಿನ ಹತ್ತಿರ ಪಾಪ ಮೊದಲೆಲ್ಲ ದುಂಬಾಲು ಬಿದ್ದು ಆಟ ಆಡಿಸಿ ಅಂತ ಕೇಳುವಾಗ ಒಬ್ಬ ಜುಗಾರಿಕೋರ, ಆ ಜುಗಾರಿಕೋರ ಆಟ ಆಡಿಸ್ತಾನೆ. ಒಂದು ಕಂಡೀಷನ್, ನಮ್ಮಲ್ಲಿ ನೂತನ ಪ್ರಸಂಗ ಅಂತ ಪಾಪ ಡಿಸೈಡ್ ಮಾಡೋದು ಯಾರ್ಯಾರೋ ಯಾವುದೋ ಗಳಿಗೆಯಲ್ಲಿ. ಆ ಹೊತ್ತಿನಲ್ಲಿ ಜುಗಾರಿಯ ಬಗ್ಗೆ ಕತೆ, ಇದನ್ನೇ ಆಡದಿದ್ರೆ ಹೊಟ್ಟೆಪಾಡು. ಕೊನೆಗೆ ಅದಕ್ಕಾಗಿ ಒಂದು ಪ್ರಸಂಗವನ್ನು ಕಲ್ಪಿಸಿಕೊಂಡು ಆಶು ಪ್ರತಿಭೆಯಿಂದ ಅದಕ್ಕೆ ತಕ್ಕಂಥದ್ದೆಲ್ಲ ಈ ಆಟೀನು ಎಕ್ಕ ಅದು ಇದೆಲ್ಲ ಇವತ್ತಿಗೂ ನಮ್ಮ ಇದಿರು ವೇಷಗಳ ಹಣೆಯಲ್ಲಿ ರಾರಾಜಿಸುವುದರ ಹಿನ್ನೆಲೆ ನೋಡಿ. ಅಳಿಕೆ ರಾಮಯ್ಯರಯ್ಯವರ ಕೃತಿಯಲ್ಲಿ ಆ ಕಾಲದಲ್ಲಿ ಹೇಗೆ ಯಕ್ಷಗಾನ ನಡೆಯುವಂಥ ಹೊತ್ತಿನಲ್ಲಿ ಅಲ್ಲಿ ಬೇರೆ ಬೇರೆ ಸ್ತರದ ಜನಗಳು ಏನೆಲ್ಲ ಚಟುವಟಿಕೆಗಳು ನಡೀತಾ ಇತ್ತು ಎನ್ನುವಂಥದ್ದನ್ನು ಅವರು ಹೇಳ್ತಾರೆ. ಶ್ರೀಧರ್ ರಾವ್ ಅವರ ಆತ್ಮಕಥೆಯನ್ನು ನೀವು ಓದಿದರೆ ಪಾಪ ಎಳೆಯ ವಯಸ್ಸಿನ ಕಲಾವಿದರು ಎಷ್ಟು ಹಿರಿಯರ ಚಾಕರಿಯನ್ನು ಬೇರೆ ಬೇರೆ ರೀತಿ ಮಾಡಬೇಕು, ಅದನ್ನು ನಾನು ವಿಸ್ತರಿಸಲಿಕ್ಕೆಲ್ಲ ಹೋಗೋದಿಲ್ಲ, ನೀವು ಆ ಗ್ರಂಥವನ್ನು ಓದಿದರೆ ಗೊತ್ತಾಗ್ತದೆ. ಇಷ್ಟೆಲ್ಲ ಆದರೂ ಕಲಾವಿದರು ಎಲ್ಲರನ್ನೂ ಯಕ್ಷಗಾನ ಬಿಟ್ಟುಕೊಳ್ಳಿಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಅದರದ್ದೊಂದು ವಿಚಿತ್ರವಾದಂಥ ತರ್ಕ. ಹಾಗಾಗಿ ಕೆಲವು ಮೇಳಗಳಲ್ಲಿ ಕೆಲವು ಜಾತಿಯ ಕಲಾವಿದರಿಗೆ ಪ್ರವೇಶ ಇರಲಿಲ್ಲ. ಹಾಗಂತ ಹೇಳಿಕೊಂಡು ಅದೇ ಸ್ತರದ ಬೇರೆ ಜಾತಿಯ ಕೆಲವು ವಲಸೆ ಬಂದಂಥ ಜಾತಿಗಳ ಕಲಾವಿದರಿಗೆ ಅವಕಾಶ ಇತ್ತು. ಇದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅದ್ರ ಜೊತೆಗೆ ಕನಿಷ್ಠ ವೇತನ, ಪಟ್ಲ ಸತೀಶ್ ಶೆಟ್ಟಿಯವರ ಒಂದು ಯೂಟ್ಯೂಬ್ ಸಂದರ್ಶನ ನೋಡ್ತಾ ಇದ್ದೆ. ಅವರ ಆರಂಭದಲ್ಲಿ ಅವರಿಗೆ ಸಿಕ್ಕಿದಂಥ ಪೇಮೆಂಟ್ ಎಷ್ಟು ಆ ಮೇಳದಲ್ಲಿ ಅಂದರೆ 6 ತಿಂಗಳಿಗೆ 4,000 ರೂಪಾಯಿ, 10,000 ದೊಡ್ಡ ಪೇಮೆಂಟ್. ಇಂಥದ್ದನ್ನೆಲ್ಲ ಪಾಪ ಮಾಡಿಕೊಂಡು ಪೆಟ್ಟಿಗೆ ಹೊತ್ತುಕೊಂಡು, ರಾಮಚಂದ್ರ ಉಚ್ಚಿಲ್ರ ಉಲ್ಲೇಖ ಬರ್ತದೆ, ಅವರು 1 ವರ್ಷ ಮೇಳದ ಪೆಟ್ಟಿಗೆ ಹೊತ್ತವರು.
ನನ್ನ ಕಾಲೇಜಲ್ಲಿ ಹಿಂದೆ ಪ್ರಿನ್ಸಿಪಾಲ್ ಆಗಿದ್ದಂಥ ಮಾಣಂಗಾಯಿ ಕೃಷ್ಣ ಭಟ್ಟರು, ಪುತ್ತೂರು ಕೃಷ್ಣ ಭಟ್ಟರ ಮಗ, ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದವರು, ಅವರು ಮೇಳದಲ್ಲಿ ತಿರುಗಾಟ ಮಾಡಿದ್ದವರು. ಎಷ್ಟೋ ಇಂಥ ಉದಾಹರಣೆಗಳನ್ನು ಕೊಡ್ಬೋದು. ಅದಕ್ಕಾಗಿ ಯಕ್ಷಗಾನ ಕಲಾವಿದರು ಎಷ್ಟೋ ಜನ ಇನ್ನು ನಾವು ವೇಷ ಹಾಕಿದ್ದು ಸಾಕು, ನಮ್ಮ ಮಕ್ಕಳು ವೇಷ ಹಾಕುವುದು ಬೇಡ ಅಂತ ಹೇಳಿದ್ದಾರೆ. ಕನ್ನಡ ಸಾಹಿತ್ಯದ ಅನೇಕ ನಮ್ಮ ಕರಾವಳಿ ಪ್ರದೇಶದ ಲೇಖಕರ ಮೇಲೆ ಯಕ್ಷಗಾನದ ಪ್ರಭಾವ ಇದೆ. ಆದರೆ ಪ್ರಭಾವವನ್ನು ಧಿಕ್ಕರಿಸಿದ ಹೆಸರುಗಳಿವೆ. ಯಕ್ಷಗಾನ ಕಲಾವಿದರ ಮಗನಾದಂಥ ಕೆ.ಟಿ. ಗಟ್ಟಿಯವರು ಪ್ರಜ್ಞಾಪೂರ್ವಕವಾಗಿ ಯಕ್ಷಗಾನದಿಂದ ದೂರ ಉಳಿದ್ರು. ಅಜ್ಜನಗದ್ದೆ ಗಣಪಯ್ಯ ಭಾಗವತರ ಮಗನಾದಂಥ ನಾಡಿನ ಹೆಮ್ಮೆಯ ಕವಿ ಸುಬ್ರಾಯ ಚೊಕ್ಕಾಡಿಯವರು ಯಕ್ಷಗಾನ ಬೇಡ ಅಂತ ದೂರ ಉಳಿದ್ರು. ಇಂಥ ಕೆಲವು ಪ್ರಕರಣಗಳು ಕೂಡ ಇದೆ. ನನಗೆ ಇವತ್ತಿಗೂ ಕಾಡುವಂಥದ್ದು ಏನು ಅಂದರೆ, ನಮ್ಮ ಊರಲ್ಲಿ ಜಾತ್ರೆ ಸಂದರ್ಭದಲ್ಲಿ ಆಟ ಆಯಿತು. ಕೋಡ್ಲ ಗಣಪತಿ ಭಟ್ ಅವರ ಹೆಸರು ನೀವು ಕೇಳಿರ್ಬೋದು. ಅವರು ಶಿವಮೊಗ್ಗದ ಒಂದು ತಂಡವನ್ನು ಕಟ್ಟಿಕೊಂಡು ಬಂದಿದ್ದರು. ಅಂಧ ಮಕ್ಕಳು, ಕುರುಡರಾದಂಥ ಮಕ್ಕಳು. ಅವರೊಂದು ಸೂಚನೆ ಕೊಟ್ಟರು, ಮಕ್ಕಳಿಗೆ ಅವರು ಧರಿಸಿದ ಡ್ರೆಸ್ ಯಾವುದು ಅಂತ ಕಾಣೋದಿಲ್ಲ, ವೇಷ ಗೊತ್ತಿಲ್ಲ, ಪ್ರಹ್ಲಾದ ಹಿರಣ್ಯಕಶ್ಯಪು, ದಯವಿಟ್ಟು ನೀವು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಅಂತ. ನನಗೆ ಯಾವಾಗಲೂ ಕಾಡುವಂಥದ್ದು ಏನು ಅಂದರೆ, ಆ ಅಂಧ ಮಕ್ಕಳು ಯಕ್ಷಗಾನವನ್ನೇ ನೋಡಲಿಲ್ಲ. ಇವತ್ತು ಸಮಾಜದಲ್ಲಿ ಕಾರಣ ಇಲ್ಲದೆ ತಾಂಡವಾಡ್ತಾ ಇರುವಂಥ ಈ ಕೇಸರಿ ಮತ್ತು ಹಸಿರಿನ ಲೀಲೆ ಅವರಿಗೆ ಗೊತ್ತಿಲ್ಲ. ಆದರೆ ಅಂಥ ಮಕ್ಕಳು ಉಡುಪಿ ಪರಿಸರದಲ್ಲಿ ಒಂದು ಕಾಲದಲ್ಲಿ ಅಲ್ಲಿಯ ಶಾಸಕರ ಒತ್ತಾಸೆಯಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟು ಅವರನ್ನು ಬೆಳೆಸುವಂಥ ಕೆಲಸ ಆದಾಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಹೆಚ್ಚಿನವರು ನಮ್ಮ ದಕ್ಷಿಣ ಕನ್ನಡದ ಮಕ್ಕಳಲ್ಲ, ಉತ್ತರ ಕರ್ನಾಟಕದಿಂದ ವಲಸೆ ಬಂದಂಥ ಕಾರ್ಮಿಕರ ಮಕ್ಕಳು. ಇವತ್ತಿಗೂ ನಮ್ಮಲ್ಲಿ ಈ ಎಳೆಯ ವಯಸ್ಸಿನ ಮಕ್ಕಳು ವೇಷ ಮಾಡುವಾಗ ಅವರದೊಂದು ಹುರುಪು ನೀವು ನೋಡಬೇಕು. ನಮ್ಮಲ್ಲಿ ಹವ್ಯಾಸಿಗಳ ಆ ಒಂದು ಉತ್ಸಾಹ ನೀವು ನೋಡಬೇಕು. ಅದರ ಜೊತೆಗೆ ನಮ್ಮಲ್ಲಿ ಎಷ್ಟೋ ಮಹಿಳಾ ಕಲಾವಿದೆಯರ ತಂಡ ಇದೆ. ಆಟದಲ್ಲಿ ಕೂಟದಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿ ಇಟ್ಟುಕೊಂಡು ಮನೆ ವಾರ್ತೆಯನ್ನು ನಿಭಾಯಿಸುವ ಮಧ್ಯದಲ್ಲೂ ಯಕ್ಷಗಾನವನ್ನು ಬಿಡದೆ, ಕೆಲವೊಮ್ಮೆ ಅವರು ವೇಷಕ್ಕೆ ಬಂದಾಗ ಆ ಮಗು ಕೂಡ ರಂಗಕ್ಕೆ ನುಗ್ಗುತ್ತದೆ. ಭಾಗವತೆಯರಿದ್ದಾರೆ, ಎಲ್ಲ ಇದ್ದಾರೆ. ಹಾಗಿರುವಾಗ ಇಂಥ ಒಂದು ಎಲ್ಲದರ ಮಧ್ಯೆ ನಮ್ಮ ಯಕ್ಷಗಾನ ಅರಳಿದೆ. ನಮ್ಮಂಥವರಿಗೆ ನಿಜವಾಗಿ ವೇದನೆಯಾಗುವುದು ಯಾವಾಗ ಅಂದರೆ, ನಾವು ಬಹಳ ಗೌರವಿಸುವಂಥ ಎಷ್ಟೋ ಕಲಾವಿದರು ಕೆಲವೊಮ್ಮೆ ಈ ಮಾತಿನ ಭರದಲ್ಲಿ ಕೆಲವೊಮ್ಮೆ ಮೈ ಮರೆತು ಮಾತಾಡಿ ಬಿಡ್ತಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವಂಥದ್ದು ಕುಂಬ್ಳೆ ಸುಂದರರಾವ್ ಅವರ ಉಲ್ಲೇಖ ಬಂತು. ನನಗೆ ನಿಜವಾಗಿ ತುಂಬ ಡಿಸ್ಟರ್ಬ್ ಆಯಿತು. ಯಾಕೆಂದರೆ ಅವರು ನಮ್ಮ ಕೌಟುಂಬಿಕ ಸ್ನೇಹಿತರು. 50-60 ವರ್ಷಗಳ ಜೊತೆಗೆ ನನ್ನ ತಂದೆಯವರ ಜೊತೆಗೆ ತೀವ್ರವಾದಂಥ ಭಿನ್ನಮತ ಇಟ್ಟುಕೊಂಡು ಕೂಡ ಅವರು ಪ್ರೀತಿ ತೋರಿಸಿದವರು. ಅಂಥ ಸುಂದರರಾವ್ ಬಹಳ ದೊಡ್ಡ ಕಲಾವಿದರು. ಅವರಿಗಿಂತ ಹೆಚ್ಚು ವಾಚ್ಯವಾಗಿ ಮಾತಾಡಿದವರು ಬೇಕಾದಷ್ಟು ಜನ ಇದ್ದಾರೆ, ಅವರ ಪ್ರತಿಭೆ ಇಲ್ಲದವರು. ನಾನು ಜಸ್ಟ್ ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಅವರ ಆತ್ಮಕಥೆಯಲ್ಲಿ ಅವರು ಕೆಲವರನ್ನು ನೆನಪು ಮಾಡಿಕೊಳ್ತಾರೆ. ನಾರಾಯಣ ಗುರುಗಳನ್ನು ಗೌರವಪೂರ್ವಕ ಸ್ಮರಿಸ್ತಾರೆ. ಇನ್ನೊಂದು ಕಡೆ ಅವರ ಮೊದಲ ಮೇಳದ ದನಿಗಳಾದಂಥ ಕಾಂದಿಲ್ಕರ್ ಅವರ ಪ್ರಸ್ತಾಪ ಬರ್ತದೆ. ಕಾಂದಿಲ್ಕರ್ ವಾಸ್ ಎ ಕಮ್ಯುನಿಸ್ಟ್ ಬೈ ಫೇತ್. ಸುಂದರಾಯರ ಥಿಯರಿಗೆ ತದ್ವಿರುದ್ಧವಾಗಿದ್ದವರು. ಹಾಗಾಗಿ ಅಂಥವರನ್ನೂ ಕೂಡ ಪ್ರೀತಿಸಲಿಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ ಎನ್ನುವಂಥದ್ದನ್ನು ಅವರು ತೋರಿಸಿದ್ದಾರೆ. ಇನ್ನೊಂದು ಕಡೆ ಅವರಿಗೆ ಎಡಪಂಥೀಯ ಚಿಂತಕರು ಅಂತ ನಾವು ಕರೆಯುವಂಥ ಬಿಳಿಮಲೆಯವರ ಜೊತೆಗೆ ಒಡನಾಟ ಇತ್ತು, ಕೇಶವ ಶರ್ಮರ ಜೊತೆಗೆ ಒಡನಾಟ ಇತ್ತು. ಇಲ್ಲಿ ಅವರ ಬಂಧುಗಳಾದಂಥ ಸದಾಶಿವ ಮಾಸ್ಟರ್ ಇದ್ದಾರೆ. ಹಾಗಾಗಿ ನಮ್ಮ ತಾತ್ವಿಕ ಚಿಂತನೆ ಏನಿದ್ದರೂ ಕೂಡ ಅದು ಮನುಷ್ಯ ಸಂಬಂಧಕ್ಕೆ ಅಡ್ಡಿಯಾಗಬಾರದು ಎನ್ನುವಂಥದ್ದು ಬಹಳ ಮುಖ್ಯವಾಗುವಂಥದ್ದು. ಇನ್ನೂ ಅನೇಕರ ಉಲ್ಲೇಖ ಬಂದಿದೆ. ನಾನು ಕಡೆಯದಾಗಿ ಆ ಲೀಲಾವತಿ ಬೈಪಡಿತ್ತಾಯ ದಂಪತಿ ಮೇಳ ಪ್ರತಿಕೂಲ ಪರಿಸರದಲ್ಲಿ ಹೋದಂಥದ್ದು ನನ್ನ ಗುರುಗಳಾದಂಥ ಸುಂದರಾಯರ ಸಂಬಂಧಿಕರು ಆದಂಥ ಉಪ್ಪಳ ಕೃಷ್ಣ ಮಾಸ್ಟರ್. ಒಂದು ಸಂದರ್ಭದಲ್ಲಿ ಒಂದು ಫಂಕ್ಷನಿಗೆ ಅವರು ಮನೆಗೆ ಬಂದಿದ್ದರು. ಅದು ಸಂಡೇ ಆಗಿತ್ತು. ಅವರು ಪ್ರಾಸಂಗಿಕವಾಗಿ ಹೇಳಿದರು, ನಾನು ಮನೆಯಲ್ಲಿ ಆದಿತ್ಯವಾರ ದಿವಸ ಊಟ ಮಾಡದೆ 35 ವರ್ಷ ಆಯಿತು ಅಂತ. ಎಂಥ ತ್ಯಾಗ ಇದು! ಆ ಬಿಡುವಿಲ್ಲದ ಅಧ್ಯಾಪನದ ಜೊತೆಗೆ ಸ್ಯಾಟರ್ಡೆ ಆಫ್ಟರ್ನೂನ್, ಅವರು ನನ್ನ ಗುರುಗಳು ಹೌದು, ಯಕ್ಷಗಾನದ ಗುರುಗಳು ಹೌದು, ಸಂಡೇ ಎಲ್ಲ ಹೀಗೆ ಮಕ್ಕಳಲ್ಲಿ ಯಕ್ಷಗಾನದ ಅಭಿರುಚಿಯನ್ನು ಉದ್ದೀಪಿಸುವುದಕ್ಕಾಗಿ ಅಂಥ ಪುಣ್ಯಾತ್ಮರ ಬಹಳ ದೊಡ್ಡ ತ್ಯಾಗ ಯಕ್ಷಗಾನದ ಹಿಂದೆ ಇದೆ. ಹಾಗಾಗಿ ಇದು ಕೆಲವರ ವಿಕೃತಿಗೆ ಸಿಲುಕಿ ಹಾಗೇನು ಆಗಲಿಕ್ಕಿಲ್ಲ. ಯಕ್ಷಗಾನದ ಬಗ್ಗೆ ನನಗೆ ತುಂಬ
ಭರವಸೆ ಕೂಡ ಇದೆ. ಯಕ್ಷಗಾನ ಅಂದರೆ ಅಷ್ಟೇ ಅಲ್ಲ, ಇನ್ನೆಷ್ಟೋ ಇದೆ ಅಂತ. ಹಾಗಾಗಿ ಇಷ್ಟು ಹೇಳ್ತಾ ಸ್ವಲ್ಪ ಮಾತು ಮೀರಿದರೆ ಕ್ಷಮೆ ಯಾಚಿಸ್ತಾ ನಿಲ್ಲಿಸ್ತಾ. ಥ್ಯಾಂಕ್ ಯು ಸರ್. ಅಳವು ಅರಿಯದ ಭಾಷೆ, ಕಲೆ, ಸಮಾಜ, ಇತಿಹಾಸ ಇದರ ಮುಖ್ಯ ಪುಟವನ್ನು ನೋಡಿದರೆ ಅಳವು ಸ್ವಲ್ಪ ಡಲ್ ಇದೆ. ಅರಿಯದ ಭಾಷೆ ಒಂದೇ ಬೆಳಕಿನಲ್ಲಿದೆ, ಕಲೆ ಸ್ವಲ್ಪ ಬೆಳಕಿನಲ್ಲಿದೆ, ಸಮಾಜದ ಬೆಳಕು ಸ್ವಲ್ಪ ಕಡಿಮೆ ಆಗಿದೆ, ಇತಿಹಾಸದ ಬೆಳಕು ಇನ್ನೂ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ನನ್ನ ಗಮನ ಕೃತಿಯ ಮೇಲೆ ಅಲ್ಲ, ನನ್ನ ಗಮನ ಕರಾವಳಿ ಕರ್ನಾಟಕದ ಸಂದರ್ಭಗಳ ಮೇಲೆ. ಈಗಿನ ಕರಾವಳಿ ಕರ್ನಾಟಕದ ಸಂದರ್ಭಗಳ ಮೇಲೆ. ಭಾಷೆ ಅಳವು ಅರಿಯದಿದ್ದರೆ ಏನಾಗ್ತದೆ? ಭಾಷೆ ಅಳವು ಎನ್ನುವಂಥ ಶಬ್ದ ನಾನು ಅರ್ಥ ಮಾಡಿಕೊಂಡ ಹಾಗೆ ಶಕ್ತಿ ಮತ್ತು ಸಾಮರ್ಥ್ಯ, ಅದು ಡಿಕ್ಷನರಿ ಮೀನಿಂಗ್, ಶಕ್ತಿ ಸಾಮರ್ಥ್ಯ. ಆದರೆ ಅಳವು ಎನ್ನುವುದನ್ನು ದೊಡ್ಡ ಆಳವು ಅಂತ ಹೇಳಿ ಓದಿದರೆ ಅದು ಡೆಪ್ತ್ ಆಗ್ತದೆ. ಸೊ ಭಾಷೆ ಅಳವು ಅರಿಯದಿದ್ದರೆ ಏನಾಗ್ತದೆ? ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಭಾಷೆ ತನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ಅರಿಯದಿದ್ದರೆ ಚಳುವಳಿಗಳು ಆಗ್ತವ, ಮೂಮೆಂಟ್ಸ್. ಹಾಗೂ ನಾನು ಊಹಿಸಿದ್ದ ಉತ್ತರ ಚಳುವಳಿಗಳು ಆಗ್ತವೆ. ಭಾಷೆ ತನ್ನ ಅಳವನ್ನು ಅರಿಯದಿದ್ದರೆ ಆಗುವ ಚಳುವಳಿ ಯಾವುದು ಅಂತ ಹೇಳಿದರೆ ಎಂಕುಲು ಮತ್ತು ಅಕುಲು ಎನ್ನುವಂಥ ಭೇದದ ಸೃಷ್ಟಿ. ಭಾರತದ ಸಂವಿಧಾನ ವಿ ದ ಪೀಪಲ್ ಆಫ್ ಇಂಡಿಯಾ ಎನ್ನುವಂಥ ಪೀಠಿಕೆಯಿಂದ ಪ್ರಾರಂಭವಾಗೋದು. ವಿ ಎನ್ನುವಂಥ ಶಬ್ದವೇ ಇವತ್ತು 2 ವಿ ಆಗಿದೆ. ಒಂದು ರಿಯಲ್ ವಿ, ಇನ್ನೊಂದು ಖಾಲಿ ವಿ. ಕೆಲವರು ನಾವೇ ರಿಯಲ್ ವಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಬರೀ ವಿ ಅಂತ ಹೇಳ್ತಾ ಇದ್ದಾರೆ. ಭಾಷೆ ಅಳವು ಅರಿಯದಿದ್ದರೆ ಚಳುವಳಿಗಳು ಆಗ್ತವೆ. ಯಾವ ಚಳುವಳಿಗಳು ಅಂತ ಹೇಳಿದರೆ ತಾನು ಮತ್ತು ಅನ್ಯ ಎನ್ನುವಂಥ ಭೇದವನ್ನು ನಿರಂತರ ಬೆಳೆಸುವ ಚಳುವಳಿಗಳು. ಇದು ಒಂದನೇ ಪ್ರಶ್ನೆ. ಭಾಷೆ ತನ್ನ ಅಳವನ್ನು ಅರಿಯದಿದ್ದರೆ ನಾವು ಮಾತಾಡುವ ಭಾಷೆ ಬಾಲ ಭಾಷೆ ಆಗ್ತದ, ಮಕ್ಕಳ ಭಾಷೆ ಆಗ್ತದ? ಒಂದು ಗಂಭೀರವಾದ ಒಂದು ಸಣ್ಣ ವಿಷಯ ಈ ಪುಸ್ತಕದ 77ನೇ ಪೇಜಲ್ಲಿ ಬರ್ತದೆ. 77ನೇ ಪೇಜ್ನಲ್ಲಿ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇವರ ಮೇಳದಲ್ಲಿ ಶ್ರೀ ಶನೀಶ್ವರ ಮಹಾತ್ಮೆ ಎನ್ನುವಂಥ ಯಕ್ಷಗಾನ ನಡೆಯುವಾಗ ಒಂದು ಸಂವಾದ. ಮುಸ್ಲಿಮರಾದ ನಿಮ್ಮನ್ನು ನಮ್ಮ ದೇಶದೊಳಗೆ ಬಿಟ್ಟುಕೊಂಡದ್ದು ತಪ್ಪಾಯಿತು ಎಂದು ಹೇಳುವ ಅರಸ, ನಿಮಗೆ ನಮ್ಮ ದೇಶ ಆಗ್ತದೆ, ನಮ್ಮ ಗಾಳಿ ಆಗ್ತದೆ, ನಮ್ಮ ದೇಶದ ಆಹಾರ ಆಗ್ತದೆ, ನಮ್ಮ ದೇಶದ ಜೊತೆಗೆ ವ್ಯವಹಾರ ಆಗ್ತದೆ, ಆದರೆ ನಮ್ಮ ದೇಶದ ಭಾಷೆ ಮಾತ್ರ ಆಗುವುದಿಲ್ಲ. ಈ ಥರ ಸಂವಾದ ಮುಂದುವರಿಯುತ್ತದೆ. ಆಗ ಜನರು ಜೋರಾಗಿ ನಗುತ್ತಾ ಕಲಾವಿದರಿಗೆ ಉತ್ತೇಜನವನ್ನು ನೀಡುತ್ತಾರೆ. ಅರಸನ ಪ್ರಶ್ನೆಗೆ ಉತ್ತರಿಸಿದ ಕುದುರೆ ವ್ಯಾಪಾರಿ, ನಾವು ಅದನ್ನು ಬದಲಾಯಿಸಲು ನೋಡಿದೆವು. ನೋಡಿ ಅಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಎಲ್ಲವನ್ನು ಹಿಂದು ಮುಂದು ಮಾಡಿದ ನೀವು, ಎಲ್ಲವನ್ನೂ ಬದಲಾಯಿಸಿದ ನೀವು, ಉಣ್ಣುವ ಮತ್ತು ವಿಸರ್ಜಿಸುವ ಜಾಗವನ್ನು ಮಾತ್ರ ಯಾಕೆ ಅದಲು ಬದಲು ಮಾಡಲಿಲ್ಲ? ಇದು ಅರಸ ಕೇಳುವ ಪ್ರಶ್ನೆ. ಉಣ್ಣುವ ವಿಸರ್ಜಿಸುವ ಜಾಗವನ್ನು ಯಾಕೆ ಅದಲು ಬದಲು ಮಾಡಲಿಲ್ಲ?
ಆಗ ಜನರು ಜೋರಾಗಿ ನಗುತ್ತಾ ಕಲಾವಿದರಿಗೆ ಉತ್ತೇಜನವನ್ನು ನೀಡುತ್ತಾರೆ. ಅರಸನ ಪ್ರಶ್ನೆಗೆ ಕುದುರೆ ವ್ಯಾಪಾರಿ ಉತ್ತರಿಸ್ತಾನೆ. ಅದನ್ನು ಬದಲಾಯಿಸಲು ನೋಡಿದೆವು, ಆದರೆ ಅದರಲ್ಲಿ ನಮಗೆ ಯಾವ ರುಚಿಯೂ ಕಾಣಲಿಲ್ಲ. ಹಾಗಾಗಿ ನಾವು ಮತ್ತೆ ಬಾಯಿಯಿಂದಲೇ ಊಟ ಮಾಡಲಿಕ್ಕೆ ಪ್ರಾರಂಭಿಸಿದೆವು. ಇದು ಯಾವ ಭಾಷೆ? ಇದನ್ನು ಬಾಲಭಾಷೆ ಅಂತ ಕೇಳದೆ ಎಂತ ಹೇಳಬೇಕು? ಒಂದು ಸಮಾಜ ಮತ್ತು ಆ ಸಮಾಜದಲ್ಲಿ ಜನರು ಮಾತಾಡುವ ಭಾಷೆ ಅಳವನ್ನು ಅರಿಯದೇ ಇದ್ದರೆ ಅದು ಬಾಲಭಾಷೆ ಆಗುವುದು. ಆ ಕಾರಣದಿಂದ ನಮ್ಮ ಭಾಷೆ ಬಾಲಭಾಷೆ ಆಗ್ತಾ ಇದೆಯಾ? ಮೂರನೇ ಪ್ರಶ್ನೆ, ಅಳವು ಅರಿಯದ ಭಾಷೆ ತನ್ನ ಅಳವನ್ನು ಅರಿಯದಿದ್ದರೆ ನಮಗೆ ಸುಳ್ಳುಗಳನ್ನು ಹೇಳುವಾಗ ನಾಚಿಕೆ ಆಗುವುದಿಲ್ವಾ? ಯಕ್ಷಗಾನದ ಮೂಲಕ ಸುಳ್ಳುಗಳೇ ಹೇಳ್ತಾ ಅವುಗಳನ್ನು ರಂಜಿಸ್ತಾ ಹೋಗುವಾಗ ನಮಗೆ ನಾಚಿಕೆ ಆಗುವುದಿಲ್ವಾ? ಮತ್ತು ನಾಲ್ಕನೇ ಪ್ರಶ್ನೆ, ಕೋಮುವಾದ, ಜಾತಿವಾದ, ಗಂಡಾಳ್ವಿಕೆ ಮುಂತಾದ ಸಾಮಾಜಿಕ ಭಯಾನತೆಗಳು ನಮಗೆ ತಮಾಷೆಯಾಗಿ ಕಾಣ್ತವೆಯಾ? ತಮಾಷೆ, ಬಾಲಭಾಷೆ, ಸುಳ್ಳು ಹೇಳುವಾಗ ನಾಚಿಕೆ ಆಗದೇ ಇರುವುದು ನಮ್ಮ ಸಮಾಜದ ಯಾವ ಲಕ್ಷಣಗಳನ್ನು ಸೂಚಿಸುತ್ತದೆ? ಈ ಮೂಲಗಳನ್ನು ಈ ಪುಸ್ತಕ ಹೇಗೆ ಮುಖಾಮುಖಿಯಾಗಿಸಿದೆ ಎನ್ನುವುದು ಗಂಭೀರವಾಗಿ ವಿಚಾರ ಮಾಡಬೇಕಾದ ವಿಷಯ. ಮುಗಿಸುವ ಮೊದಲು ಲೇಖಕರು ಅಲೆಂಕಾ ಝಪೆನ್ಕರ್ರವರನ್ನು ಈ ಪುಸ್ತಕಕ್ಕೆ ಬಳಸಿದ್ದಾರೆ ಅಂತ ಹೇಳಿದ್ದಾರೆ. ಆ ಪುಸ್ತಕದಲ್ಲೇ ಅಲೆಂಕಾ ಒಂದು ಸಣ್ಣ ಘಟನೆಯನ್ನು, ಒಂದು ಸಣ್ಣ ಶೇಕ್ಸ್ಪಿಯರ್ರವರ ಹ್ಯಾಮ್ಲೆಟ್ ನಾಟಕದ ಒಂದು ಉಲ್ಲೇಖವನ್ನು ಕೊಡ್ತಾರೆ. ಹ್ಯಾಮ್ಲೆಟ್ ನಾಟಕದ ಒಂದು ದೃಶ್ಯದಲ್ಲಿ ಅರಸ ಮತ್ತು ಅರಸಿ ವೇದಿಕೆಗೆ ಬರ್ತಾರೆ. ಅರಸಿ ಪ್ರೀತಿ ತೋರಿಸ್ತಾ ವೇದಿಕೆಗೆ ಬರೋದು. ಅರಸಿ ತಲೆ ಬಗ್ಗಿಸಿ ಅರಸನಿಗೆ ನಮಸ್ಕಾರ ಮಾಡ್ತಾಳೆ. ಅರಸ ಅವಳಿಗೆ ಪ್ರೀತಿಯಿಂದ ಎತ್ತಿಕೊಳ್ತಾ ಮೃದುವಾಗಿ ಹಾಸಿದ ಹೂವಿನ ಮಂಚದ ಮೇಲೆ ಅರಸ ಮಲಗ್ತಾನೆ. ಮಲಗಿದಾಗ ಹಿಂದ್ಗಡೆ ಅರಸನಿಗೆ ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ಅರಸಿ ವೇದಿಕೆಯಿಂದ ಹಿಂದ್ಗಡೆ ಹೋಗ್ತಾಳೆ. ಆಗ ಒಬ್ಬ ವ್ಯಕ್ತಿ ಬಂದು ಅರಸನ ಕಿರೀಟ ತೆಗಿತಾನೆ. ಅರಸನ ಕಿವಿಗೆ ವಿಷ ಹಾಕ್ತಾನೆ. ಕಿವಿಗೆ ವಿಷ. ಅರಸ ಮಲಗಿದಲ್ಲೇ ಸತ್ತೋಗ್ತಾನೆ. ಆ ನಂತರ ಅರಸಿ ಬಂದು ನೋಡ್ತಾಳೆ, ಅರಸ ಸತ್ತಿದ್ದಾನೆ, ಗೋಳಾಡ್ತಾಳೆ. ಆಗ ಉಳಿದ ವಿಷ ಹಾಕಿದವನು ಮತ್ತು ಅವನ ಜೊತೆ ಕೆಲವರು ಬಂದು ಅರಸಿಯ ಜೊತೆ ರೋಧಿಸ್ತಾ ಅರಸನ ದೇಹವನ್ನು ಎತ್ಕೊಂಡು ಹೋಗಿದ ನಂತರ ವಿಷ ಹಾಕಿದವನು ಕೆಲವು ಕಪ್ಪ ಕಾಣಿಕೆಗಳನ್ನು, ಕೆಲವು ಗಿಫ್ಟ್ಗಳನ್ನು ಅರಸಿಗೆ ಕೊಡ್ತಾ ಓಲೈಸಲಿಕ್ಕೆ ನೋಡ್ತಾನೆ. ಈ ಇಡೀ ಘಟನೆಯಲ್ಲಿ ಅರಸನ ಕಿರೀಟ ವಿಷ ಹಾಕುವ ಮೊದಲು ತೆಗಿತಾರೆ. ಕಿರೀಟ ಅಂದರೆ ವಿವೇಕ, ಕಿರೀಟಿ ಅಂದರೆ ವಿವೇಕ ಇರುವವರು. ಕಿವಿಗೆ ವಿಷ ಹಾಕುವುದು ಅಂತ ಹೇಳಿದರೆ ಮಾತಿನ ಮೂಲಕ ಇಂದ್ರಿಯಗಳನ್ನು ಕೆಡಿಸುವ ಕೆಲಸ. ಭಾಷೆ ಮತ್ತು ಇಂದ್ರಿಯಗಳು, ಸೆನ್ಸ್ ಮತ್ತು ಮೀನಿಂಗ್, ಇದರ ನಡುವೆ ಗೊಂದಲಗಳು ನಿರಂತರ ಜಾಸ್ತಿ ಆಗಿ ಹೋಗ್ತಾ ಇದೆ. ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯಗಳು ಕಾಮನ್ ಸೆನ್ಸ್, ಭಾಷೆಗೆ ಸಂಬಂಧಿಸಿದ ವಿಷಯಗಳು ಶೇರ್ಡ್ ಮೀನಿಂಗ್ ಆಗ್ತವೆ. ಈ ಗೊಂದಲಗಳು
ಯಕ್ಷಗಾನದಲ್ಲೂ ಸಮಾಜದಲ್ಲೂ ಬರ್ತಾ ಇವೆ ಎನ್ನುವಂಥ ಹಿನ್ನೆಲೆಯಲ್ಲಿ ಗಂಭೀರ ಓದಿಗಾಗಿ ಈ ಪುಸ್ತಕವನ್ನು ಕೊಟ್ಟ ಲೇಖಕರನ್ನು ಅಭಿನಂದಿಸ್ತಾ ನನ್ನ ಆರಂಭದ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.